Hi, my dear friends. Welcome to Learn All in One Commerce with Muralidhar Shastri. Income from profession. Okay, this is one of the lengthiest problem. So, without delay, we will move towards the problem. ಸೊ ನಿಮಗೆ ಪ್ರಾಬ್ಲಮನ್ನು ನಾನೀಗ ಆಲ್ರೆಡಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಮೇ ಬಿ ನೀವು ಆ ಪ್ರಾಬ್ಲಮನ್ನು ಬರ್ಕೊಳ್ಳಿ ಫಸ್ಟಿಗೆ. ಬರ್ಕೊಂಡಾದ ನಂತರ ನಾವೇನು ಮಾಡೋಣ, ಮುಂದ್ಗಡೆ ಸೊಲ್ಯೂಷನ್ಗೆ ಹೋಗೋಣ. ಫಸ್ಟ್ಗೆ ನಿಮ್ಮ ಕಣ್ಮುಂದೆ ಯಾವಾಗಲೂ ಕೂಡ ಪ್ರಾಬ್ಲಮ್ ಇರಬೇಕು. ಮೇ ಬಿ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ದಟ್ ಐ ಕ್ಯಾನ್ ಶೋ ಇಟ್ ದಟ್ ಪ್ರಾಬ್ಲಮ್ ಆನ್ ದ ಸ್ಕ್ರೀನ್ ಮೇಲೆ ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತೇನೆ. ಬಟ್ ಅದು ಎಷ್ಟಾಗುತ್ತೋ ಅಷ್ಟು ನೋಡೋಣ. ನೀವು ಬರೆದಿಟ್ಕೊಂಡ್ರೆ ನಿಮ್ಗೆ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತಂತೇಳಿ. ಸೊ ನೋಡಿ, ದ ಪ್ರಾಬ್ಲಮ್ ಈಸ್ ಆ್ಯಸ್ ಫಾಲೋಸ್ ದಟ್ ನಾನು ಡೈರೆಕ್ಟಾಗಿ ಪ್ರಾಬ್ಲಮ್ಗೆ ಬಂದುಬಿಡ್ತೀನಿ. ಪ್ರಾಬ್ಲಮಲ್ಲಿ ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ ಅನ್ನೋದನ್ನು ನಾನು ಹೇಳ್ತಾನೆ ನಾನು ಪ್ರಾಬ್ಲಮನ್ನು ಏನು ಮಾಡಿಬಿಡ್ತೇನೆ, ಮುಗಿಸ್ಬಿಡ್ತೇನೆ. ಸೊ ಸಿ ದಟ್ ಓಪನಿಂಗ್ ಬ್ಯಾಲೆನ್ಸನ್ನು ನಾನು ನಿಮಗೆ ಆಲ್ರೆಡಿ 2 ವೀಡಿಯೋಸ್ಗಳನ್ನು ಹೇಳಿದ್ದೀನಿ. ಲಾಸ್ಟ್ 2 ವೀಡಿಯೋಸ್ ಐ ಹ್ಯಾವ್ ಬಿನ್ ಡಿಸ್ಕಸ್ಡ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಸೊ ದ್ಯಾಟ್ಸ್ ವೈ ಐ ಡೋಂಟ್ ವಾಂಟ್ ಟು ಗೋ ಫಾರ್ ದ ಫರ್ದರ್. ಸೊ ಓಪನಿಂಗ್ ಬ್ಯಾಲೆನ್ಸನ್ನು ತೊಗೋಬಾರ್ದು. ಕನ್ಸಲ್ಟೇಷನ್ ಫೀಸ್ ಆ್ಯಸ್ ಎ ಡಾಕ್ಟರ್ ನಾನು ಹೇಳಿದ್ದೆ, ಸೀರೀಸ್ ಆಫ್ ಡಾಕ್ಟರ್ ಐ ಆಮ್ ಗೋಯಿಂಗ್ ಟು ಬಿನ್ ಎ ಕಂಪ್ಲೀಟ್ ಇಟ್. ಸೊ ದಿಸ್ ಈಸ್ ಡಾಕ್ಟರ್ ಗುರು. ಇವರು ಡಾಕ್ಟರ್ ಗುರು ಆಗಿರೋದ್ರಿಂದ ಇವರು ಕೂಡ ಡಾಕ್ಟರ್ ಆಗಿರ್ತಾರೆ. ಡಾಕ್ಟರ್ದು ಇನ್ಕಮ್ಸ್ಗಳು ಏನಾಗಿರುತ್ತೆ ಅಂತಂದ್ರೆ ಪ್ರೊಫೆಷ್ನಲ್ ಇನ್ಕಮ್ಸ್ಗಳು ಅಂತ ಹೇಳಿ ಅದರ ಮೇಲ್ಗಡೆ ಬರೀಬೇಕು, ಬರೆದಿಲ್ಲ. ಆ್ಯಡ್ ಪ್ರೊಫೆಷ್ನಲ್ ಇನ್ಕಮ್ಸ್ ಅಂತ ಹೇಳಿ ಬರೀಬೇಕಾಗಿರುತ್ತೆ ಸ್ಟಾರ್ಟಿಂಗಲ್ಲಿ. ಪ್ರೊಫೆಷ್ನಲ್ ಇನ್ಕಮಲ್ಲಿ ಕನ್ಸಲ್ಟೇಷನ್ ಫೀಸ್ 3 ಲ್ಯಾಕ್ ರುಪೀಸ್ ಇರ್ತಕ್ಕಂಥದ್ದು. ಕನ್ಸಲ್ಟೇಷನ್ ಫೀಸ್ ಎಷ್ಟಿದೆ ಅಂತ ಹೇಳಿದ್ರೆ 3 ಲ್ಯಾಕ್ ರುಪೀಸ್ ಕನ್ಸಲ್ಟೇಷನ್ ಫೀಸ್. ಸೊ ಇದಾದ ನಂತರ ವಿಸಿಟಿಂಗ್ ಫೀಸ್ ಇದೆ. ವಿಸಿಟಿಂಗ್ ಫೀಸ್ ಎಷ್ಟು ಅಂತ ಹೇಳಂತಂದರೆ 96,000 ವಿಸಿಟಿಂಗ್ ಫೀಸ್ ಇರ್ತಕ್ಕಂಥದ್ದು. ಅದಕ್ಕಿಂತಲೂ ಮುಂಚೆ ನೋಡಿ, ರೆಂಟ್ ಆಫ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿದೆ. ಇದು ಹೌಸ್ ಪ್ರಾಪರ್ಟಿಗೆ ಹೋಗುತ್ತೆ ಕ್ಯಾಲ್ಕುಲೇಷನ್ಸ್. ರೆಂಟ್ ಆಫ್ ಹೌಸ್ ಪ್ರಾಪರ್ಟಿ ಎಲ್ಲಿ ಹೋಗುತ್ತೆ ಅಂದರೆ ಇದು ಹೌಸ್ ಪ್ರಾಪರ್ಟಿಗೆ ಏನಾಗುತ್ತೆ ಕ್ಯಾಲ್ಕುಲೇಷನ್ಸು ಅಲ್ಲಿ ಹೋಗ್ತಕ್ಕಂಥದ್ದು. ನೆಕ್ಸ್ಟ್ ಅದಾದ ನಂತರ ವಿಸಿಟಿಂಗ್ ಫೀಸ್ ಅಂತ ಹೇಳಿ ನಾನು ಆವಾಗಲೇ ಹೇಳಿದಂಗೆ ವಿಸಿಟಿಂಗ್ ಫೀಸ್ 96,000 ನಾನು ಈಗ ಆಲ್ರೆಡಿ ತೊಗೊಂಡಿದ್ದೀನಿ. ಸೇಲ್ ಆಫ್ ಮೆಡಿಸನ್ ಅಂತ ಹೇಳಿ ಕರಿತೀವಿ. ಸೇಲ್ ಆಫ್ ಮೆಡಿಸನ್ ಈಸ್ ಆಲ್ಸೋ ದಟ್ ಪಾರ್ಟ್ ಆಫ್ ದ ಇನ್ಕಮ್ ಆಫ್ ದಿ ಪ್ರೊಫೆಷನ್. ಸೊ ಪ್ರೊಫೆಷನ್ ಇನ್ಕಮ್ ಸೇಲ್ ಆಫ್ ಮೆಡಿಸನ್. ಡಾಕ್ಟ್ರು ಮೆಡಿಸಿನ್ಸ್ಗಳನ್ನು ಸೋಲ್ಡ್ ಔಟ್ ಮಾಡಿದಾಗ ಅದು ಲಾಭ ಆಗಿರುತ್ತೆ. ಅವ್ರದ್ದೇ ಆಗಿರ್ತಕ್ಕಂತಹ ಡಿಸ್ಪೆನ್ಸರೀಸ್ಗಳನ್ನು ಕೂಡ ಮೇಂಟೈನ್ ಮಾಡಿರ್ತಾರೆ. ಸೊ 1,56,000 ಅಂತಕ್ಕಂಥದ್ದು ಸೇಲ್ ಆಫ್ ಮೆಡಿಸನ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ಗಿಫ್ಟ್ ಅಂತ ಹೇಳಿ ಕೊಡ್ತೀವಿ. ಗಿಫ್ಟ್ಸ್ ಅಂತ ಹೇಳಿ ಬಂದಾಗ ನಿಮಗೆ ಅಡ್ಜಸ್ಟ್ಮೆಂಟ್ ಇದೆ. ಅಡ್ಜಸ್ಟ್ಮೆಂಟ್ ನಂಬರ್ 4 ನೋಡ್ಕೊಳ್ಳಿ. ಗಿಫ್ಟ್ ಇನ್ಕ್ಲೂಡ್ಸ್ 16,000 ರಿಸೀವ್ಡ್ ಫ್ರಮ್ ಫಾದರ್ ಇನ್ ಲಾ ಆ್ಯಂಡ್ ದ ಬ್ಯಾಲೆನ್ಸ್ ಫ್ರಮ್ ಪೇಷಂಟ್ಸ್ ಅಂತ ಹೇಳಿದ್ದಾರೆ. ಸೊ ಹಾಗಿದ್ರೆ ಟೋಟಲ್ ಆಗಿ ನಮಗೆ ಇಲ್ಲಿರ್ತಕ್ಕಂತಹ ಗಿಫ್ಟ್ಗಳು ಎಷ್ಟಿದೆ ಅಂತ ಹೇಳಂತಂದರೆ, ಗಿಫ್ಟ್ ಯು ಮೇ ಸಿ ದಟ್ ಗಿಫ್ಟ್ ಎಷ್ಟು ಕೊಟ್ಟಿದ್ದಾನೆ ಪೇಷಂಟು ಅಂತ ಹೇಳಂತಂದರೆ ನೋಡಿ, ಗಿಫ್ಟ್ಸ್ ಬಂದು ಟೋಟಲ್ ಆಗಿ ಎಷ್ಟಿದೆ, ನಮ್ಮ ಹತ್ರ 60,000 ಗಿಫ್ಟ್ ಇದೆ. ಈ ಗಿಫ್ಟ್ ಒಳಗಡೆ ಫಾದರ್ ಇನ್ ಲಾ ನಮ್ಗೆ ಎಷ್ಟು ಕೊಟ್ಟಿದ್ದಾನೆ ಅಂದರೆ ನಮ್ಮ ಮಾವ ಕೊಟ್ಟಿರೋದು. ನಮ್ಮ ಮಾವ ಅಂತ ಹೇಳಿದಂಗೆ ಈ ಪ್ರಾಬ್ಲಮಲ್ಲಿ ಇರ್ತಕ್ಕಂಥದ್ದಲ್ಲ, ಅವ್ರ ಮಾವ ಕೊಟ್ಟಿರೋದು 16,000 ಕೊಟ್ಟಿರ್ತಕ್ಕಂಥದ್ದು ಎಷ್ಟಿದೆ 44,000 ಅಂತ ಕೊಟ್ಟಿರ್ತಕ್ಕಂಥದ್ದು. 44,000 ರುಪೀಸನ್ನು ನಾನೇನು ಮಾಡಿದ್ದೇನೆ ಇಲ್ಲಿ ತೊಗೊಂಡಿರ್ತಕ್ಕಂಥದ್ದು. ಈ 44,000 ಏನು ಉಳಿತು ಆ 44,000 ಮಾತ್ರ ಏನು ಮಾಡಬೇಕು, ತೊಗೋಬೇಕು. ನೆಕ್ಸ್ಟ್ ಪ್ಯಾಥೊಲಾಜಿಕಲ್ ಟೆಸ್ಟ್ ಅಂತ ಹೇಳಿ ಕರಿತೀವಿ. ಆ ಟೆಸ್ಟ್ಗಳಿಗೆ ಸಂಬಂಧಪಟ್ಟಂಗೆ ಇವ್ರಿಗೂ ಕೂಡ ಅದ್ರದ್ದು ಇನ್ಕಮ್ ಇರುತ್ತೆ. ಆ ಇನ್ಕಮನ್ನು ತೊಗೊಂಡಿದ್ದೀವಿ. ಸೊ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇಲ್ಲ, ಇಂಟ್ರೆಸ್ಟ್ ಆನ್ POSB ಇಲ್ಲ, ಲಾಟ್ರಿ ಇಲ್ಲ. ಲಾಟ್ರಿ ನೆಟ್ ಕೊಟ್ಟಿದ್ದೇನೆ. ಕ್ಯಾಪಿಟಲ್ ಗೇನಿಗೆ ಹೋಗ್ತಕ್ಕಂಥದ್ದು ಲಾಟ್ರಿ. ಸೊ ಲೆಟ್ ಅಸ್ ವಿ ಸಿ ಇಟ್ ಇನ್ ಫರ್ದರ್. ಮುಂದೆ ನೋಡೋಣ. ಓಕೆ, ಸೊ ಇದಿಷ್ಟು ಏನಾಗಿರುತ್ತೆ ಇನ್ಕಮ್ ಆಗಿರ್ತಕ್ಕಂಥದ್ದು. ಯಾವುದರ ಇನ್ಕಮ್ಮು ಅಂತ ಹೇಳಂತಂದರೆ ಇಟ್ ಈಸ್ ಇನ್ಕಮ್ ಫ್ರಮ್ ಪ್ರೊಫೆಷನ್ನಲ್ಲಿ ಇನ್ಕಮ್ ಆಗಿರ್ತಕ್ಕಂಥದ್ದು 6,76,000 ಅಂತ ಹೇಳಿ ನಾವು ಕರಿತೀವಿ. ಲೆಸ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂತಂತೇಳಿ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ಗಳನ್ನ ಏನು ಮಾಡಬೇಕು, ಲೆಸ್ ಮಾಡಬೇಕು ಅಂತಕ್ಕಂಥದ್ದು. ನಾವು ರೆಂಟ್ ಆಫ್ ಹಾಸ್ಪಿಟಲ್ ಅಂತಂತೇಳಿ ಕರಿತೀವಿ. ಸೊ ರೆಂಟ್ ಆಫ್ ಹಾಸ್ಪಿಟಲ್ ನಾನು ಇಲ್ಲಿ ತಗೊಂಡಿದ್ದೀನಿ. ಪ್ರಾಬ್ಲಮಲ್ಲಿ ಎಲ್ಲೇ ತೊಗೋಬೋದು, ಬಟ್ ವೆನ್ ವಿ ಆರ್ ಡೂಯಿಂಗ್ ದ ಪ್ರಾಬ್ಲಮ್ಸ್ ನಾನು ಇಲ್ಲಿ ತೊಗೊಂಡಿದ್ದೀನಿ, ನೀವು ಇಲ್ಲಿಂದ ಕೂಡ ತೊಗೋಬೋದು. ರೆಂಟ್ ಆಫ್ ಹಾಸ್ಪಿಟಲ್ ಎಷ್ಟಿದೆ 52,000 ಇದೆ. 52,000 ತೊಗೊಂಡಿದ್ದೀನಿ. ಸ್ಟಾಫ್ ಸ್ಯಾಲ್ರಿ ಏನಿದೆ, ಸ್ಟಾಫ್ ಸ್ಯಾಲ್ರಿ 56,000 ಇದೆ. 56,000 ಏನು ಮಾಡಿದ್ದೀನಿ, ಸ್ಟಾಫ್ ಸ್ಯಾಲ್ರಿನ ತೊಗೊಂಡಿದ್ದೀನಿ. ಕಾಸ್ಟ್ ಆಫ್ ಮೆಡಿಸನ್ ಅಂತ ಹೇಳಿ ಕರಿತೀವಿ. ಕಾಸ್ಟ್ ಆಫ್ ಮೆಡಿಸನ್ ಮೈನಸ್ ಕ್ಲೋಸಿಂಗ್ ಸ್ಟಾಕು. ಕೀಪ್ ಇಟ್ ಇನ್ ಯುವರ್ ಮೈಂಡ್. ಇನ್ ಅಡ್ಜಸ್ಟ್ಮೆಂಟ್ ದೇ ಹ್ಯಾವ್ ಬಿನ್ ಗಿವನ್ ದ ಅಡ್ಜಸ್ಟ್ಮೆಂಟ್ ನಂಬರ್ 2 on 31st 3/2025 there was a stock of medicine rupees 10,000. ಸ್ಟಾಕ್ ಆಫ್ ಮೆಡಿಸನ್ ಎಷ್ಟಿದೆ ಅಂತ ಹೇಳಿದ್ರೆ 10,000 ರುಪೀಸ್ ಇದೆ. ಸೊ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಕಾಸ್ಟ್ ಆಫ್ ಮೆಡಿಸನ್ನು ಪೇಮೆಂಟ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ಗಳ ಪೇಮೆಂಟ್ ಸೈಡಲ್ಲಿ ಎಷ್ಟು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಮಗೆ 50,000 ಕೊಟ್ಟಿದ್ದಾನೆ. 50,000ಅಲ್ಲಿ 10,000 ಲೆಸ್ ಮಾಡಿದರೆ ವಿ ವಿಲ್ ಗೆಟ್ ದಟ್ 40,000 ಅಂತಕ್ಕಂಥದ್ದು. ನಾನು ಆವಾಗಲೇ ಹೇಳಿದ್ದೆ ನಿಮಗೆ, ಪ್ರತಿ ಸಾರಿ ಹೇಳಿದ್ದೆ ಅಡ್ಜಸ್ಟ್ಮೆಂಟ್ ಕೊಡ್ತೀನಿ, ಅಡ್ಜಸ್ಟ್ಮೆಂಟ್ ಬರುತ್ತೆ ಅಂತೇಳಿ. ಕಾಸ್ಟ್ ಆಫ್ ಮೆಡಿಸನ್ನಲ್ಲಿ ಕ್ಲೋಸಿಂಗ್ ಸ್ಟಾಕನ್ನು ಲೆಸ್ ಮಾಡಿ ಏನು ಮಾಡಬೇಕು, ತೊಗೋಬೇಕು ಅಂತಕ್ಕಂಥದ್ದು. ಸೊ ಸರ್ಜಿಕಲ್ ಎಕ್ವಿಪ್ಮೆಂಟ್ಸನ್ನು ತೊಗೋಬಾರ್ದು. ಕಾರಣ ಏನು ಅಂತ ಹೇಳಿದಾಗಿನ ಇದನ್ನ ಏನಂತ ಕರಿತೀವಿ ನಾವು,
ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಕರಿತೀವಿ ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ಗಳಿಗೆ ಸಂಬಂಧಪಟ್ಟಂಗೆ. ಬಟ್ ವಿ ನೀಡ್ ಟು ರಿಮೂವ್ ದ ಡಿಪ್ರಿಸಿಯೇಷನ್ ಆನ್ ದೆಮ್. ಡಿಪ್ರಿಸಿಯೇಷನ್ ಅನ್ನು ಏನು ಮಾಡಬೇಕಾಗಿರುತ್ತೆ, ರಿಮೂವ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ನೋಡಿ, ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ ಆಯಿತು. ಅದಾದ ನಂತರ ಇನ್ಕಮ್ ಟ್ಯಾಕ್ಸ್ ಆನ್ ಪರ್ಸ್ನಲ್ಲು ಅದು ಬರಲ್ಲ. ಮ್ಯಾಗ್ಝಿನ್ಸ್, ಸೊ ಡಾಕ್ಟರ್ ಯಾವಾಗಲೂ ಕೂಡ ಅಪ್ಡೇಟ್ ಆಗಬೇಕಾಗಿರುತ್ತೆ. ಸಮ್ ಆಫ್ ದ ಮ್ಯಾಗ್ಝಿನ್ಸ್ಗಳನ್ನು ಏನು ಮಾಡಬೇಕು, ಇವನು ಓದಬೇಕಾಗಿರುತ್ತೆ. ಮ್ಯಾಗ್ಝಿನ್ಸ್ಗಳನ್ನು ಓದ್ಕೊಂಡು ಅಪ್ಡೇಟ್ ಆಗೋ ಕಾರಣಕ್ಕೋಸ್ಕರ ವಿ ವಿಲ್ ಟ್ರೀಟ್ ಇಟ್ ಆಸ್ ಎನ್ ಎ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಅದೇ ರೀತಿಯಾಗಿ ಜನರಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿ, ಜನರಲ್ ಎಕ್ಸ್ಪೆನ್ಸಸ್ಸು ಕೂಡ ಕಾಮನ್ ಆಗಿ ನಾವೇನಂತ ಕರಿತೀವಿ, ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಲ್ಲೇ ಬರ್ತದೆ. ನೆಕ್ಸ್ಟು ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ, ಇದು ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇದು ಇಲ್ಲಿ ಸಂಬಂಧಪಟ್ಟಿದ್ದಲ್ಲ. ಸೊ ಅದಾದ ನಂತರ ಮುನ್ಸಿಪಲ್ ಟ್ಯಾಕ್ಸಸ್ಗಳನ್ನು ಕಟ್ಟಿದ್ದೇನೆ. ಮುನ್ಸಿಪಲ್ ಟ್ಯಾಕ್ಸ್ ಇದು ಎಲ್ಲಿಗೆ ಹೋಗುತ್ತೆ, ಡೈರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ನೋಡಬೇಕು. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂದ್ರೆ ನಮಗೆ ಸಂಬಂಧಪಟ್ಟಂಗೆ ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ಮ್ಯಾಗ್ಝಿನ್ಸ್ ಫಾರ್ 4000, ಮ್ಯಾಗ್ಝಿನ್ಸ್ಗಳಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ಇದೆ. ಮ್ಯಾಗ್ಝಿನ್ಸ್ ಇಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 8000 ಇದೆ. ಸೊ 8000 ಮ್ಯಾಗ್ಝಿನ್ಸ್ಗಳಿಗೆ ಸಂಬಂಧಪಟ್ಟಂಗೆ ಅಡ್ಜಸ್ಟ್ಮೆಂಟ್ ನಂಬರ್ 5 ಇದೆ. 5 ಏನಿದೆ, 4000 ಓನ್ಲಿ ರಿಲೇಟೆಡ್ ಟು ದ ಪ್ರೊಫೆಷನ್ ಅಂತ ಹೇಳಿದೆ. ಸೊ ಇದರಲ್ಲಿ ಏನಾಗುತ್ತಪ್ಪ ಅಂದ್ರೆ 4000 ಮಾತ್ರ ಪ್ರೊಫೆಷನಿಗೆ ಸಂಬಂಧಪಟ್ಟಿದ್ದು, ಇನ್ನು 4000 ಏನಪ್ಪ ಅಂತ ಹೇಳಂತಂದರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಅದು ಹೊರಗಡೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ನಾವು ಗೊತ್ತಿಲ್ಲ. 4000 ರೂಪಾಯಿ ಮಾತ್ರ ಮ್ಯಾಗ್ಝಿನ್ಸು ಪ್ರೊಫೆಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 4000 ಪೇಮೆಂಟ್ ಮೇಡ್ ಟು ಬೈ ಚೆಕ್ ಮೆಡಿಕ್ಲೇಮ್ ಸ್ಕೀಮ್ ಅಂತ ಹೇಳಿದೆ. ಪೇಮೆಂಟನ್ನು ಮಾಡಿದರೆ ಇದು ಯಾವುದಪ್ಪ ಅಂತ ಹೇಳೋದಕ್ಕಿಂತ ಚೆಕ್ ಮೆಡಿಕ್ಲೇಮಿಗೋಸ್ಕರ ಸ್ಕೀಮಿಗೆ ಕೊಟ್ಟಿರ್ತಕ್ಕಂಥದ್ದು. 20,000 ಪೇಯ್ಡ್ ಟು ದ ಜೀವನ್ ಸುರಕ್ಷಾ ಪಾಲಿಸಿ ಆಫ್ LIC ಅಂತ ಹೇಳಿ ಕರೆದಿವಿ. ಸೊ LIC ಪಾಲಿಸಿಗೆ ಏನು ಮಾಡಿದರೆ ಅದನ್ನು ಕೊಟ್ಟಿರ್ತಕ್ಕಂಥದ್ದು 20,000. ಸೊ ಇದನ್ನು ನೋಡೋಣ ಮುಂದೆ ಏನು ಅಂತ ಹೇಳಿ, ನಾನು ಇದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಇದು 80C ಬರುತ್ತೆ ಈ 20,000 LIC ಪಾಲಿಸಿ ಅಂತ ಹೇಳಿ ಏನು ಕರೆದಿದ್ದೀವಿ ನಾವು. ಈ LIC ಪಾಲಿಸಿದು ಎಲ್ಲಿಗೆ ಬರುತ್ತಪ್ಪ ಅಂದರೆ 20,000 80C ಬರುತ್ತೆ. ಇದು ಡಿಡಕ್ಷನ್ಸ್ಗೋಸ್ಕರ ನೋಡೋಣ. ಸೊ ಅದೇ ರೀತಿಯಾಗಿ ಏನು 4000 ರುಪೀಸು ಅದು ಕೊಟ್ಟಿರ್ದೇನೆ, ಇದರಲ್ಲಿ ಇನ್ನೂ ಒಂದಿದೆ 4000 ರುಪೀಸು. ಸೊ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಏನು ಮಾಡ್ತೀನಿ, ಇನ್ ಡೀಟೇಲ್ ಆಗಿ ತಿಳಿಸ್ತೀನಿ. ಸೊ ಇದಾದ ನಂತರ ಫೈರ್ ಇನ್ಶೂರೆನ್ಸ್ ಇದು ಬರಲ್ಲ. ಫೈರ್ ಇನ್ಶೂರೆನ್ಸ್ ಬಗ್ಗೆ ಏನಂತ ಹೇಳಿರ್ತಾನೆ, ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಕೂಡ ಕೊಟ್ಟಿದ್ರೆ ಪ್ಲೀಸ್ ಚೆಕ್ ಇಟ್ ಔಟ್ ದಟ್ ಅಡ್ಜಸ್ಟ್ಮೆಂಟಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್, ಫೈರ್ ಇನ್ಶೂರೆನ್ಸ್, ರಿಪೇರ್ಸ್ ಆ್ಯಂಡ್ ಕನೆಕ್ಷನ್ ವಿತ್ ದ ಹೌಸ್ ಪ್ರಾಪರ್ಟಿ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ನಂಬರ್ 1. ಅಡ್ಜಸ್ಟ್ಮೆಂಟ್ ನಂಬರ್ 1 ಏನಂತ ಹೇಳಿದ್ದೇನೆ, ಇವಿಷ್ಟು ಕೂಡ ಯಾವುದಕ್ಕೆ ರಿಲೇಟಿಂಗ್ ಆಗಿರ್ತಕ್ಕಂಥದ್ದು, ಇದು ಇಟ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟು ವರ್ಡ್ಸ್ ದ ಹೌಸ್ ಪ್ರಾಪರ್ಟಿ ಅಂತ ಹೇಳಿದೆ. ಮುನ್ಸಿಪಲ್ ಟ್ಯಾಕ್ಸ್ ಕಟ್ಟಲಿ, ಫೈರ್ ಇನ್ಶೂರೆನ್ಸ್ ಆಗಲಿ, ರಿಪೇರ್ಸ್ ಆಗಲಿ, ಇವು ಯಾವುದಕ್ಕೆ ಮನೆಗೆ ಸಂಬಂಧಪಟ್ಟಿದ್ದು, ಇದು ಯಾವುದೇ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲ್ಲ ಅಂತ ಹೇಳಿ ಡೈರೆಕ್ಟಾಗಿ. ಕಾರ್ ಎಕ್ಸ್ಪೆನ್ಸಸ್ಗೆ ಬನ್ನಿ. ಕಾರ್ ಎಕ್ಸ್ಪೆನ್ಸಸ್ಗೆ 8000. ಕಾರ್ಗೆ ಸಂಬಂಧಪಟ್ಟಂಗೆ 1/4 ಆಫ್ ದ ಕಾರ್ ಎಕ್ಸ್ಪೆನ್ಸಸ್ ಫಾರ್ ರಿಲೇಟೆಡ್ ಟು ದ ಪರ್ಸ್ನಲ್ ಯೂಸ್. ಎಷ್ಟು ಯೂಸ್ ಮಾಡಿದ್ದಾನೆ ಅಂತ ಹೇಳಂದರೆ 1/4 ಯೂಸ್ ಮಾಡಿದ್ದಾನೆ. ಇಲ್ಲಿ ಎಷ್ಟು ಯೂಸ್ ಮಾಡಿರ್ತಕ್ಕಂಥದ್ದು, ಇವನು 1/4 ಯೂಸ್ ಮಾಡಿರ್ತಕ್ಕಂಥದ್ದು. ಆದರೆ ಇನ್ನೂ ರಿಮೈನಿಂಗ್ ಇರುತ್ತೆ. ಇನ್ನೂ ರಿಮೈನಿಂಗ್ ಎಷ್ಟಿರುತ್ತಪ್ಪ ಅಂತ ಹೇಳಂತಂದರೆ 2/3 ಅಂತ ಹೇಳಿ ನಾವು ಕರಿತೀವಿ. ಇದನ್ನು ಆಲ್ರೆಡಿ ನಾನು ನಿಮಗೆ ಹೇಳಿದ್ದೇನೆ, ಹೌದಾ. ಎಷ್ಟು 1/4 ಏನಾದರೂ ಕೂಡ ಅವನು ಯೂಸ್ ಮಾಡಿದ ಅಂತ ಹೇಳಂತಂದರೆ ನೆಕ್ಸ್ಟು ನಮಗೆ ಎಷ್ಟಿರುತ್ತೆ, 3/4. ಸೊ ಇಲ್ಲಿ ನಮಗೆ ಎಷ್ಟಾಯಿತು, ಇದರಲ್ಲಿ 1/4 ಅಂದರೆ 25 ಪೈಸಾ ಆಯಿತು. ಸೊ ಇದಕ್ಕಿನ್ನು ರಿಮೈನಿಂಗ್ ಎಷ್ಟು ಉಳಿದಿರುತ್ತೆ ಅಂದ್ರೆಗಿನ 75 ಪೈಸಾ ಅಂತಂದು ನೀವು ಬೇಕಿದ್ರಿಗಿನ ನೋಡಿ, ಇಲ್ಲಿ ಗೊತ್ತಾಗುತ್ತೆ. 3/4 ಮಾಡಿದ್ರೆ 75 ಬಂತು ನಮಗೆ. 75 ಬಂತಲ್ವ. ಸೊ ಇದೇ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ಕೋಬೋದು. ಸೊ 8000ಗೆ 3/4 ಮಾಡಿದಾಗ 6000 ರುಪೀಸು ಪ್ರೊಫೆಷನ್ಗೆ ಹೋಗಿರ್ತಕ್ಕಂಥದ್ದು. ಸೊ ಇದಾದ ನಂತರ ಲ್ಯಾಬೊರೇಟರಿ ಎಕ್ಸ್ಪೆನ್ಸಸ್ಸು. ಲ್ಯಾಬ್ ಎಕ್ಸ್ಪೆನ್ಸಸ್ನ ಕಂಪಲ್ಸರಿಯಾಗಿ ತೊಗೊಳ್ಳೇಬೇಕಾಗಿರುತ್ತೆ. ಸೊ ಲ್ಯಾಬ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತ ಹೇಳಂತಂದರೆ 30,000 ಇದೆ. ಆ 30,000 ಲ್ಯಾಬೊರೇಟರಿ ಎಕ್ಸ್ಪೆನ್ಸು. ಡೊನೇಷನ್ಸ್ ಬರಲ್ಲ. ಡೊನೇಷನ್ಸ್ ಆರ್ ಡೈರೆಕ್ಟ್ಲಿ ಗೋ ಫಾರ್ ದ ATG. ನೆನ್ಪಿಟ್ಕೊಳ್ಳಿ, ಇದು ಎಲ್ಲಿಗೆ ಹೋಗುತ್ತೆ ಅಂತ ಹೇಳಂತಂದರೆ ATGಗೆ ಹೋಗುತ್ತೆ. ಓಕೆ, ಡೊನೇಷನ್ ಆಲ್ವೇಸ್ ಏನೇ ಪರ್ಸ್ನಲ್ ಇನ್ ನೇಚರ್ ಡೊನೇಷನ್ಸ್ಗಳು. ಸೊ ಅದಾದ ನಂತರ ರೆಂಟ್ ಆಫ್ ಹಾಸ್ಪಿಟಲ್ ನಾನು ಈಗ ಆಲ್ರೆಡಿ ಫಸ್ಟಿಗೆ ಲಾಸ್ಟ್ಗೆ ಇರ್ತಕ್ಕಂಥದ್ದು ಇಲ್ಲಿ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಮಾಡಿದಾಗ ಓಕೆಪ್ಪ, ಇನ್ಕಮ್ ಫ್ರಮ್ ಪ್ರೊಫೆಷನ್ ಇದಿಷ್ಟು ಟೋಟಲ್ ಮಾಡಿದಾಗ 2,24,000 ಆಯಿತು. 6,76,000 2,24,000 ತೆಗೆದ್ರೆ 4,52,000 ಅಂತಕ್ಕಂಥದ್ದು ಏನಾಯಿತು, ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಹೇಳಿ ನಾವು ಕರಿತೀವಿ. ಇನ್ಕಮ್ ಫ್ರಮ್ ಪ್ರೊಫೆಷನ್ ನಮಗೇನೋ ಬಂದ್ಬಿಡ್ತು. ಸೊ ಆದರೆ ನಮಗೆ ಟೋಟಲ್ ಇನ್ಕಮ್ ಕೇಳಿದಾಗ ಹೌಸ್ ಪ್ರಾಪರ್ಟಿ ಲೆಕ್ಕವನ್ನು ನಾವು ಮತ್ತೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ, ಹೌದಾ. ಹೌಸ್ ಪ್ರಾಪರ್ಟಿ ಪ್ರಾಬ್ಲಮ್ಸನ್ನು ಏನು ಮಾಡಬೇಕು, ಹೌಸ್ ಪ್ರಾಪರ್ಟಿದು ಕಂಪಲ್ಸರಿಯಾಗಿ ನಾವು ಮಾಡಲೇಬೇಕಾಗುತ್ತೆ. ಏನು ಹೇಳುತ್ತೆ ನೋಡ್ರಿ, ಇದಿಷ್ಟು ಮುಗಿದ ಮೇಲೆ ಒಂದು ಲೈನ್ ಬಿಡಿ. ಇದೊಂದು ಲೈನ್ ಬಿಟ್ಟಾದ ನಂತರ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂಡರ್ಲೈನ್ ಮಾಡಲೇಬೇಕು. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿ ಲೈನ್ ಮಾಡಿದಾದ ನಂತರ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿ ಕರಿತೀವಿ. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟಿದೆ, 48,000 ಇರ್ತಕ್ಕಂಥದ್ದು, ಹೌದಾ. ಇದು ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರಿಗಿನ
ನಮಗೆ ರಿಸಿಪ್ಟ್ ಸೈಡಲ್ಲಿ ಸಿಗುತ್ತೆ. ರಿಸಿಪ್ಟ್ ಸೈಡ್ ಅಂದರೆ ಇನ್ಕಮ್ ಸೈಡಲ್ಲಿ ಸಿಗುತ್ತೆ 48,000 ಲೆಸ್ ಮುನ್ಸಿಪಲ್ ಟ್ಯಾಕ್ಸ್. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಇದು ಎಲ್ಲಿ ಸಿಗುತ್ತೆ, ಪೇಮೆಂಟ್ ಸೈಡಲ್ಲಿ ಸಿಗುತ್ತೆ. ಪೇಮೆಂಟ್ ಸೈಡಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಅಂತಂದು ಹೇಳಿ ಕರಿತೀವಿ. ಸೊ ಮುನ್ಸಿಪಲ್ ಟ್ಯಾಕ್ಸನ್ನು ಲೆಸ್ ಮಾಡಬೇಕು. ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ಓನರ್ ಪೇಯ್ಡ್ ಮಾಡಿದರೆ ಮಾತ್ರನೇ ತೊಗೋಬೇಕು. ಇದನ್ನು ನೀವು ಕಲ್ತಿರ್ತೀರಿ ಎಲ್ಲರೂ. ಎಲ್ಲಿ ಕಲ್ತಿರ್ತೀರಿ ಅಂತ ಹೇಳಿದ್ರೆ ಫಸ್ಟ್ ಸೆಮಿಸ್ಟ್ರಲ್ಲಿ ಕಲ್ತಿರ್ತೀರ. ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ಓನರ್ 4,000 ಲೆಸ್ ಮಾಡಬೇಕು. 48,000 ಮೈನಸ್ 4,000 ಟೋಟಲ್ ಯು ವಿಲ್ ಗೆಟ್ ದ 44,000 ಗ್ರಾಸ್ ಆ್ಯನುವಲ್ ವ್ಯಾಲ್ಯೂ ಅಂತ ಹೇಳಿ ಕರಿತೀವಿ. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ನಂಬರ್ 1 ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ ಎ ವಿ ಇನ್ ದ ಸೆನ್ಸ್ ಆಫ್ ಆ್ಯನುವಲ್ ವ್ಯಾಲ್ಯೂ ಅಂತ ಹೇಳಿ ಕರಿತೀವಿ. ಆ್ಯನುವಲ್ ವ್ಯಾಲ್ಯೂಗೆ ಎಷ್ಟು ಪರ್ಸೆಂಟೇಜು, 30% ಡಿಡಕ್ಷನ್ಸನ್ನು ಮಾಡಲೇಬೇಕು ಕಂಪಲ್ಸರಿ. ಸೊ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24 44,000 ನಮಗೇನು ಬಂದಿದೆ, ಜಿ ಎ ವಿ ಇದೆ. ಓಕೆಪ್ಪ, ಎ ವಿ ಇದು ಜಿ ಎ ವಿ ಅನ್ನೋದಕ್ಕಿಂತ ಇದು ಜಿ ಎ ವಿ ಇರುತ್ತದೆ. ಆ್ಯಕ್ಚುಲಿ ಇದು ಜಿ ಎ ವಿ ಗ್ರಾಸ್ ಆ್ಯನುವಲ್ ವ್ಯಾಲ್ಯೂ ಇದೇ ಆಗಿರುತ್ತೆ. ಇದು ಎ ವಿ ಆಗಿರುತ್ತೆ. 44,000 ಈಸ್ ಬಿಕಮ್ ದ ಎ ವಿ ಅಂತ ಹೇಳಿ ಕರಿತೀವಿ. 44,000 ಇಂಟು 30/100 ಇದು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಆಗಿರುತ್ತೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ಗೆ ಎಷ್ಟು ಬಂತು ಆನ್ಸರು ಅಂತ ಹೇಳಿದಾಗಿನ 13,200. ಇಫ್ ಇನ್ ಕೇಸ್ ದೇ ಹ್ಯಾವ್ ಬೀನ್ ಗಿವನ್ ದ ಎನಿ ಇಂಟ್ರೆಸ್ಟ್ ಪೇಡ್ ಆನ್ ದ ಹೌಸ್ ಲೋನ್ ಮೇಲೆ ಏನಾದರೂ ಕೂಡ ಇಂಟ್ರೆಸ್ಟ್ ಪೇಡ್ ಮಾಡಿದ್ದ ಅಂತ ಹೇಳಿದ್ರೆ ಅದನ್ನು ಕೂಡ ತೊಗೋಬೇಕು. ಸೊ ಇಫ್ ಇನ್ ಕೇಸ್ ಅದು ಮುಂದ್ಗಡೆ ಬರ್ತಾ ಹೋಗುತ್ತೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಪ್ರಯರ್ ಟು ದ ಪ್ರೀವಿಯಸ್ ಇಯರ್ ಏನಾದರೂ ಕೊಟ್ಟಿದ್ರೆ 1/5 ತೊಗೋಬೇಕಾಗಿರುತ್ತೆ. ಈ ರೀತಿ ರೂಲ್ಸ್ ಇದೆ. ಸೊ ನಿಮ್ಗೆ ಗೊತ್ತಿದ್ರೆ ನೋಡೋಣ, ಲೆಟ್ ಅಸ್ ಬಿ ಹೋಪ್ ಫಾರ್ ದ ಗುಡ್ ಅಷ್ಟೇ. ನಿಮಗೆ ಗೊತ್ತಿದ್ರೆ ನೆನಪಿರಲಿ ಅಂತ ಅನ್ನೋ ಕಾರಣಕ್ಕೆ ತಿಳಿಸಿರ್ತಕ್ಕಂಥದ್ದು. ಸೊ ಏನಿಲ್ಲ ಇದರಲ್ಲಿ ಕೊಟ್ಟಿಲ್ಲ, ಬೇರೆ ಏನೂ ಕೊಟ್ಟಿಲ್ಲ, ಇದನ್ನೊಂದೇ ತೊಗೊಳ್ಳೋಣ. 13,200. ಸೊ 44,000 ಏನು ಮಾಡಬೇಕು, ಲೆಸ್ ಡಿಡಕ್ಷನ್ಸ್ ಮಾಡಬೇಕು. 13,200 ತೆಗೆದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟು ಬಂತು ಅಂತ ಹೇಳಂದರೆ 30,800 ಅಂತಕ್ಕಂಥದ್ದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಮಗೆ ಬಂದಿರತಕ್ಕಂಥದ್ದು. IHP ಅಂದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಎರಡನೇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳಿ ಕರಿತೀವಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲಿ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಇದು ಎಲ್ಲದೂ ಕೂಡ ನಮಗೆ ರೆಸಿಪ್ಟ್ ಸೈಡಲ್ಲೇ ಸಿಗುತ್ತೆ ನೋಡಿ. ನಿಮಗೆ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ 8,000 ಇದೆ. 8,000ಕ್ಕೆ 8,000 ತೊಗೊಂಡಿದ್ದೀನಿ. ಇಂಟ್ರೆಸ್ಟ್ ಆನ್ POSB ಅಂತ ಹೇಳಿ ಕರಿತೀವಿ. ಇಂಟ್ರೆಸ್ಟ್ ಆನ್ POSB ಅಂತ ಹೇಳಂತಂದರೆ ನಿಮಗೆ ಟೋಟಲ್ ಎಷ್ಟಿದೆ ಇಲ್ಲಿ ಇರ್ತಕ್ಕಂಥದ್ದು 6,000. ಹೌದಾ, ಇಂಟ್ರೆಸ್ಟ್ ಆನ್ POSB ಎಷ್ಟಿದೆ 6,000. ನಿಮಗೆ ಆ್ಯಕ್ಚುಲ್ ಆಗಿ ಇದಕ್ಕೆ ಸ್ಟ್ಯಾಂಡರ್ಡ್ ಲಿಮಿಟ್ ಇದೆ. ಲಿಮಿಟ್ ಡಿಡಕ್ಷನ್ಸ್ ಎಲ್ಲಿ ತನಕ ಅಂದರೆ 3,500 ತನಕ ನಿಮಗೇನಾಗಿದೆ ಲಿಮಿಟ್ ಇದೆ. ಆ ಲಿಮಿಟ್ ಬಿಟ್ಟು ಉಳಿಕಿದ್ದು ಏನಾಗಿರುತ್ತೆ, ಬಾಕಿದು ಎಲ್ಲ ಟ್ಯಾಕ್ಸಬಲ್ ಅಂತ. ಅಪ್ ಟು 3,500 ತನಕ ಕೂಡ ನಿಮ್ಗೆ ಏನಾಗಿರುತ್ತಪ್ಪ ಅಂದಾಗಿನ ಡಿಡಕ್ಷನ್ಸ್ಗಳಿಗೆ ಎಲಿಜಿಬಲ್ ಇರ್ತೀರ. ಉಳಿಕಿದ ರಿಮೈನಿಂಗ್ ಏನಾಗಿರುತ್ತೆ, ಬ್ಯಾಲೆನ್ಸ್ ವಿಲ್ ಬಿ ದ ಟ್ಯಾಕ್ಸಬಲ್ ಅಂತಕ್ಕಂಥದ್ದು. ಲಾಟ್ರಿ ನೆಟ್ ಕೊಟ್ಟಿದ್ದೇನೆ ನಾನು ಆವಾಗಲೇ ನಿಮಗೆ ಇದೆಲ್ಲ ತಿಳಿಸಿದೆ. 70,000 ಕೊಟ್ಟಿದ್ದೇನೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲಿ. ಲಾಟ್ರಿ 70,000 ಕೊಟ್ಟರೆ ಅದನ್ನ ಏನು ಮಾಡಬೇಕು, ನಾವು ಗ್ರಾಸ್ ಅಪ್ ಮಾಡಬೇಕು. ಗ್ರಾಸ್ ಅಪ್ ಮಾಡಿದಾಗ 1 lakh ಅಂತಕ್ಕಂಥದ್ದು. ಸೊ ಟೋಟಲ್ ಇಟಪ್ ಮಾಡಿದ್ರೆ ನಮಗೆ 1,10,500 ಅಂತಂತೇಳಿ ಸಿಗುತ್ತೆ. ಸೊ ಹಾಗಿದ್ರೆ ಇವಿಷ್ಟು ಟೋಟಲ್ ಮಾಡಿದಾಗ ಇನ್ ದ ಸೆನ್ಸ್ ಆಫ್ ದಟ್ 4,52,000. ಹೌದಾ, ಅದೇ ರೀತಿಯಾಗಿ ಪ್ಲಸ್ 30,800, ಅದೇ ರೀತಿಯಾಗಿ 1,10,800 1,10,800 ನಾವು ಮಾಡಿದಾಗ ಟೋಟಲಿ ವಿ ವಿಲ್ ಗೆಟ್ 5,93,600 ಅಂತಂತೇಳಿ ನಾವೇನು ಮಾಡ್ತೀವಿ. ಸರ್ ಇದು 800, ಇದನ್ನು ತೊಗೊಳ್ಳಿ. ಇದು 8 ಮಾಡಿದಾಗ ನಮ್ಗೆ ಏನಾಗುತ್ತೆ, ಟೋಟಲಾಗಿ 5,93,300 ಬರ್ತಕ್ಕಂಥದ್ದು. ಸೊ ಇದನ್ನು ಏನು ಮಾಡಬೇಕು, 800 ಅಂತಕ್ಕಂಥದ್ದನ್ನ ಇದನ್ನು 500 ಮಾಡ್ಕೊಳ್ಳಿ. ಇಲ್ಲಿ 500 ಇದ್ದರೆ 500. ಸೊ ಹಾಗಾಗಿ ಇರ್ತಕ್ಕಂಥದ್ದು. ಸೊ ಇದಿಷ್ಟು ಕರೆಕ್ಟಾಗಿ ಮಾಡ್ಕೊಂಡಾಗ ನಿಮಗೇನು ಸಿಗುತ್ತಪ್ಪ ಅಂತ ಹೇಳಿದಂಗಿನ ಇದು ನಮಗೆ ಸಿಕ್ಕಿರ್ತಕ್ಕಂಥದ್ದು ಏನಿದು GTI ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳಿ ಏನು ಮಾಡ್ತೀವಿ ನಾವು ಇದನ್ನು ಕರಿತೀವಿ ಅಂತಕ್ಕಂಥದ್ದು. ಸೊ ಇಲ್ಲಿಗೆ ಏನಾಗುತ್ತೆ, ಈ ಪ್ರಾಬ್ಲಮ್ಮು ಎಂಡ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ ಎಂಡ್ ಆಗೋದ್ರ ಜೊತೆಗೆ ಅವರು ಟೋಟಲ್ ಇನ್ಕಮನ್ನು ಕಂಡಿದ್ದಾರೆ. ನಮಗೆ ಕಂಡುಹಿಡಿತಕ್ಕಂಥದ್ದು ಓನ್ಲಿ ಏನು ಕಂಡುಹಿಡಿರ್ತಕ್ಕಂಥದ್ದು, ಇಲ್ಲಿ ನಾವು ಗ್ರಾಸ್ ಟೋಟಲ್ ಇನ್ಕಮನ್ನು ಕಂಡುಹಿಡ್ತಕ್ಕಂಥದ್ದು. ನಾವೇನಾದರೂ ಕೂಡ ಟೋಟಲ್ ಇನ್ಕಮ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಐ ವಿಲ್ ಸೇ ಫರ್ದರ್ ಹಿಯರ್. ನಮ್ಗೆ ಎಷ್ಟು ಬಂತು ಆನ್ಸರು ಅಂತ ಹೇಳಿದ್ರೆ 5,93,300 ಅಂತಕ್ಕಂಥದ್ದು ಏನು ಸಿಕ್ತು ನಮಗೆ, GTI ಅಂತಂತೇಳಿ ಸಿಕ್ತು. ಈ GTI ಜೊತೆಗೆ ನಾವೇನನ್ನ ಡಿಡಕ್ಷನ್ಸ್ ಮಾಡಬೇಕು ಅಂತ ಹೇಳಿದಾಗಿನ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಸಿಗುತ್ತೆ. ಇಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಒಳಗಡೆ 20,000 ಒಂದು. ಹೌದಾ, ಏನಿದು 20,000 ನಾನು ನಿಮಗೆ ಇದನ್ನು ತಿಳಿಸಿದ್ದೀನಿ. 20,000 ಏನಂದರೆ ಮೆಡಿಕ್ಲೇಮ್ ಸ್ಕೀಮ್ ಅಂತಂತ ಹೇಳಿದೆ ನೋಡಿ, ನೆನ್ಪಿಟ್ಕೊಂಡಿರಿ. ಓಕೆ, ಅಡ್ಜಸ್ಟ್ಮೆಂಟ್ ನಂಬರ್ 6ಅಲ್ಲಿ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 4,000 ಪೇಮೆಂಟ್ ಮೇಡ್ ಬೈ ಚೆಕ್ ಮೆಡಿಕ್ಲೇಮ್ ಸ್ಕೀಮ್ ಆ್ಯಂಡ್ 20,000 ಪೇಡ್ ದ ಜೀವನ ಸುರಕ್ಷಾ ಪಾಲಿಸಿ. ಇದು LIC. ಹೌದಾ, LIC ಏನಿದೆ 20,000 ರೂಪಾಯಿ ಏನು ಮಾಡಿದ್ದು, ಪೇಡ್ ಮಾಡಿದ್ದು. ಅದಾದ ನಂತರ 80C ಆದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ನಿಮಗೆ
ATD ಏನು ಹೇಳುತ್ತೆ ಅಂದರೆ 4000 ರುಪೀಸು. 4000 ಯಾವುದು ಅಂತ ಹೇಳಿದ್ರೆ ಮೆಡಿಕ್ಲೇಮ್ಗೆ ಇರ್ತಕ್ಕಂಥದ್ದು. ಈ 4000 ರುಪೀಸು ಮೆಡಿಕ್ಲೇಮಿಗೆ ಇರ್ತಕ್ಕಂಥದ್ದು. ಸೊ ಇದ್ರ ಜೊತೆಗೆ ಇನ್ನೂ ಒಂದು ಇರ್ತಕ್ಕಂಥದ್ದು ATG ಅಂತಕ್ಕಂಥದ್ದು. ಹೌದಾ, ಇದು ಇರ್ತಕ್ಕಂಥದ್ದು ಏನಿದು ATG, ಇದು ಸಾರಿ ATD ಮಾಡಬೇಕಿತ್ತು, ATG ಅಂತಕ್ಕಂಥದ್ದು. ATG ನೋಡಿ, ATG ಏನು ಹೇಳುತ್ತಪ್ಪ ಅಂತ ಹೇಳಂತಂದರೆ ಡೊನೇಷನ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಡೊನೇಷನ್ಸ್ ಎಷ್ಟು ಕೊಟ್ಟಿದ್ದೇನೆ? 36,000 ಕೊಟ್ಟಿದ್ದೇನೆ. ಕೀಪ್ ಇಟ್ ಇನ್ ಯುವರ್ ಮೈಂಡ್, ವೆನ್ ಈಸ್ ಗಿವಿಂಗ್ ದ ಡೊನೇಷನ್ಸ್ ಇಟ್ ಶುಡ್ ಬಿ ಕಂಪಲ್ಸರಿಲಿ ಎ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸ್. ಅದು ಎಂಥ ಇನ್ಸ್ಟಿಟ್ಯೂಷನ್ ಆಗಿರಬೇಕು? ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸ್ಗಳು ಆಗಿರಲೇಬೇಕು ಅಂತಕ್ಕಂಥದ್ದು. ಸೊ ಆವಾಗ ನಾವೇನು ಮಾಡ್ತೀವಿ ಅಂತ ಹೇಳಂದ್ರೆ, ನಮಗೆ ಟೋಟಲ್ ಇನ್ಕಮ್ ಬೇಕು ಅಂತ ಹೇಳಂದಾಗ ಇವೆಲ್ಲವನ್ನೂ ಕೂಡ ಏನು ಮಾಡ್ತೀವಿ ನಾವು? ಲೆಸ್ ಮಾಡ್ತೀವಿ. ನೋಡಿ, 36 + 4 40, 40 + 20 ಟೋಟಲ್ ಮಾಡಿದಾಗ ಎಷ್ಟಾಯಿತು? 60,000. 60,000 ಏನಾದರೂ ಕೂಡ ಲೆಸ್ ಮಾಡ್ತು ಅಂತ ಹೇಳಂದಾಗ ಟೋಟಲಿ ಆ್ಯಂಡ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಗೆಟ್ ದ ಫೈನಲಿ 5,33,000 ಅಂತಕ್ಕಂಥದ್ದು ಏನಾಗುತ್ತೆ ನಮಗೆ ಆನ್ಸರ್ 33,300 ಅಂತಂತೇಳಿ 33,300 ಅಂತಂತೇಳಿ ನಮಗೆ ಫೈನಲ್ ಆನ್ಸರು ಸಿಗ್ತಕ್ಕಂಥದ್ದು. ಇದು ಟೋಟಲ್ ಇನ್ಕಮನ್ನು ಮಾಡ್ತಕ್ಕಂತಹ ವಿಧಾನ. ಸೊ ಬಹಳಷ್ಟು ಲೆಂತಿ ಪ್ರಾಬ್ಲಮ್ ಆಗಿದೆ, ಆದರೂ ಕೂಡ ನೀವು ನೋಡಿದರೆ ನಿಮಗೆ ನಾಲೆಜ್ ಅಂತಕ್ಕಂಥದ್ದು ಖಂಡಿತವಾಗಿ ಬಂದೇ ಬರುತ್ತೆ. ಸೊ ಇದು ಮುಂದಿನ ಪ್ರಾಬ್ಲಮ್ಗಳಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾವು ಕಾರಣಕ್ಕೋಸ್ಕರ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋದು. ಇದರಲ್ಲಿ ಏನಾದರೂ ಕೂಡ ಕಾನ್ಸಿಕ್ವೆನ್ಸಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಸೊ ನಾನು ನಿಮಗೆ ಅದರಲ್ಲೇ ಕೂಡ ಆನ್ಸರ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಾಬ್ಲಮ್ ಜೊತೆಗೆ ಸಿಗೋಣ. ಧನ್ಯವಾದಗಳು.